ದರ್ಶನ್ ಪವಿತ್ರ ಊಟಕ್ಕಾಗಿ ಪರದಾಟ, ರಿಮ್ಯಾಂಡ್ ಕಾಪಿ ಸೀಕ್ರೆಟ್ ಏನು, ದರ್ಶನ್ಗೆ ಜೈಲು ಖಾಯಂ ಆಗುತ್ತಾ? ಇದು ಚದುರಂಗದ ಎರಡನೇ ಸ್ಟೋರಿ. ಊಟದ ಪರದಾಟ ಮುಗಿಯುತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡನೇ ಅವಧಿ ಅಂದರೆ 14 ದಿವಸಗಳ ಮೊದಲ ಅವಧಿ ಮುಕ್ತಾಯ ಆಗಿ ಮತ್ತೆ 14 ದಿವಸಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಈಗ ಇನ್ನಷ್ಟು ದಿವಸ ಜೈಲಿನಲ್ಲಿ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಜಾಮೀನು ನೀಡದಂತೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ಕಡೆಯಿಂದ, ಅಭಿಯೋಜನೆಯ ಕಡೆಯಿಂದ ಈ ರೀತಿಯಾದಂತಹ ಒಂದು ಸಿದ್ಧತೆ ನಡೆದಿದೆ. 8ಕ್ಕೂ ಹೆಚ್ಚು ಕಾರಣಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಜೈಲು ಫಿಕ್ಸ್ ಆಗುವಂಥದ್ದು ಗ್ಯಾರಂಟಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯಕ್ಕಂತೂ ಜೈಲಿನಿಂದ ಅಷ್ಟು ಸುಲಭವಾಗಿ ದರ್ಶನ್ ಹೊರಬರುವಂತಹ ಯಾವ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಜೈಲಿನಲ್ಲಿರುವಂತಹ ದರ್ಶನ್ಗೂ ಕೂಡ ಎಲ್ಲೋ ಒಂದು ಕಡೆ ಮನವರಿಕೆ ಆಗಿರುತ್ತೆ, ನನಗೆ ಇಷ್ಟು ಬೇಗನೆ ಬೇಲ್ ಸಿಗಲಿಕ್ಕಿಲ್ಲ, ಈ ಪ್ರಕರಣ ಬಹಳ ಗಂಭೀರವಾಗಿರುವಂತಹ ಪ್ರಕರಣ ಅನ್ನುವಂಥದ್ದು ದರ್ಶನ್ ಕೂಡ ಗೊತ್ತಾಗಿರುತ್ತೆ. ಅವರ ಲಾಯರ್ಗಳ ಜೊತೆಗೆ ಚರ್ಚೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಹೊರಗಡೆ ಬರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತು ಪೊಲೀಸರ ಕಡೆಯಿಂದ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕದಂಥ ಸಂದರ್ಭದಲ್ಲಿ ಇಲ್ಲ ಅವರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು, ಅವ್ರನ್ನ ಈಗಲೇ ಹೊರಗಡೆ ಬಿಟ್ಟರೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆಯೇ ಜೈಲೂಟ ಹೇಗೆ ಫಿಕ್ಸ್ ಆಗಬಹುದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಏನೇನು, ಯಾವ ಕಾರಣಕ್ಕಾಗಿ ಅವ್ರಿಗೆ ಜೈಲೂಟ ಫಿಕ್ಸ್ ಆಗುತ್ತೆ ಅಂತ ಹೇಳಿ. ಜೈಲೂಟ ಫಿಕ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದರೆ, ಎಲ್ಲ ಆರೋಪಿಗಳು ಅಪರಾಧ ಅಂತ ಗೊತ್ತಿದ್ರೂ ಕೂಡ ಕೊಲೆ ಮಾಡಿದ್ದಾರೆ. ಈ ಕೊಲೆಯನ್ನು ಅವ್ರು ಮಾಡಿರೋದಿದೆಯಲ್ಲ, ಈ ಕೊಲೆಯನ್ನು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈ ಯಾರೆಲ್ಲ ಆರೋಪಿ ಸ್ಥಾನದಲ್ಲಿದ್ದಾರೆ ದರ್ಶನ್, ಯಾಕಂದರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ, ದೊಡ್ಡ ಜವಾಬ್ದಾರಿ ಇರುವಂಥವ್ರು, ಅವ್ರಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ, ಕೋಟ್ಯಂತರ ಜನ ಅವರನ್ನ ಬೆಂಬಲಿಸ್ತಾರೆ, ಅನುಸರಿಸ್ತಾರೆ, ಅವರು ತಪ್ಪೇ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳುವಂತಹ ಮಾತುಗಳನ್ನ ಹೇಳ್ತಾರಲ್ಲ. ಹೀಗಾಗಿ ಕೊಲೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಈ ಕಾರಣಕ್ಕಾಗಿಯೇ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ಕೊಲೆ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯನಾಶ ಮಾಡಿದ್ದಾರೆ. ಯಾಕಂದ್ರೆ ಜೀವ ಹೋದ ಮೇಲಂತೂ ಗೊತ್ತಾಗೇ ಆಗುತ್ತೆ. ಜೀವ ಹೋದ ಮೇಲೆ ಇವರು ಏಕಾಏಕಿ ಪೊಲೀಸರಿಗೆ ಸರೆಂಡರ್ ಆಗಿಲ್ಲ ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಿಲ್ಲ, ಬದಲಿಗೆ ಒಂದಿಷ್ಟು ಡ್ರಾಮಾ ನಡೆದಿದೆ ಅನ್ನುವಂಥದ್ದನ್ನು ಪೊಲೀಸರ ತನಿಖೆ ವೇಳೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಆರೋಪಿಗಳು ಸಾಕ್ಷ್ಯನಾಶ ಮಾಡಿರೋದಕ್ಕೆ FSL ವರದಿಯೂ ಕೂಡ ಪೂರಕವಾಗಿದೆ. ಇದು ಬಹಳ ಮುಖ್ಯವಾಗಿರುವಂತಹ ಅಂಶ, ಇದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಈ ಆರೋಪಿಗಳು ಸಾಕ್ಷ್ಯನಾಶ ಮಾಡಿರೋದಕ್ಕೆ FSL ವರದಿಗಳು ಪೂರಕವಾಗಿವೆ. ಅಷ್ಟೇ ಅಲ್ಲದೆ ಶವವನ್ನು ಡಿಸ್ಪೋಸ್ ಮಾಡಿದ್ರು. ಆರೋಪಿಗಳಿಗೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ. ಇದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಒಂದು ಆತಂಕ, ಪೊಲೀಸರಿಗಿರುವಂತಹ ಆತಂಕ, ಪ್ರಾಸಿಕ್ಯೂಷನ್ಗಿರುವಂತಹ ಆತಂಕ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆದರೆ ಇವರು ಅಷ್ಟು ಬೇಗನೆ ಹೊರಗಡೆ ಬಂದರು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳಿದಾರಲ್ಲ, ಅದು ಪ್ರತ್ಯಕ್ಷ ಸಾಕ್ಷಿಗಳಿದಾರಲ್ಲ, ಅವರುಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ತಮ್ಮ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಈ ಕಾರಣಕ್ಕಾಗಿಯೇ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿರುತ್ತೆ. ಇನ್ನೂ ಕೆಲವು ದಿವಸಗಳ ಕಾಲ, ಇನ್ನು ಕೆಲವು ತಿಂಗಳುಗಳ ಕಾಲ, ದಿವಸ ಅಂತ ಹೇಳೋದು ಭಾಳ ಕಡಿಮೆ ಅಂತ ಅನಿಸುತ್ತೆ, ಕನಿಷ್ಠ ಕೆಲವು ತಿಂಗಳುಗಳ ಕಾಲ ಅವ್ರಿಗೆ ಜೈಲೂಟ ಫಿಕ್ಸ್ ಆಗ್ಬೋದು. ಹೀಗಾಗಿ ಜಾಮೀನು ಸಿಕ್ಕರೆ ವಿಚಾರಣೆಯಿಂದ ಪಾರಾಗೋದಕ್ಕೂ ಕೂಡ ಇವರು ಪ್ಲಾನ್ ಹಾಕಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ದರ್ಶನ್ಗೆ ಅಭಿಮಾನಿ ಬಳಗವಿದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಯಾಕೆಂದರೆ ದರ್ಶನ್ ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಆಲ್ರೆಡಿ ನಮ್ಮಲ್ಲಿ ಅನೇಕರು ಹೇಳ್ತಾ ಇದ್ದಾರೆ. ದರ್ಶನ್ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ದರ್ಶನ್ ಇದರ ಹೊರ ಬರ್ತಾರೆ, ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಎಲ್ಲರೂ ಕಣ್ಣಾರಿ ನೋಡಿದ್ದಾರೆ ಅನ್ನುವಂತಹ ಸ್ವರೂಪದಲ್ಲಿ ಮಾತಾಡುವಂಥವ್ರು ಜಾಸ್ತಿ ಜನ ಆಗಿದ್ದಾರೆ ನಮ್ಮಲ್ಲಿ. ಆರೋಪಿಗಳು ಹೊರಗೆ ಬಂದರೆ ವಿದೇಶಕ್ಕೆ ಪರಾರಿಯಾಗಬಹುದು ಅನ್ನುವಂಥ ಸಂಬಂಧಪಟ್ಟಂತಹ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಅವ್ರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಅವರ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಲೇಬೇಕಾಗುತ್ತೆ. ಇನ್ನು ಜಾಮೀನು ಸಿಕ್ಕರೆ ತನಿಖೆ ಮೇಲೆ ಪ್ರಭಾವ ಬೀರಬಹುದು ಇವರು. ಯಾಕಂದರೆ ತನಿಖೆ ನಡೆಸುವಂಥ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರೋದಕ್ಕಿರುವಂತಹ ಸಾಧ್ಯತೆಯು ಕೂಡ ದೊಡ್ಡದು ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ, ನಾನು ಆಗಲೇ ಹೇಳ್ತಾ ಇರೋಂಥ ಅದೇ ಮಾತನ್ನು, ಇವರೆಲ್ಲರೂ ಕೂಡ ಹೆಂಗಿದ್ದಾರೆ ಅಂತ ಹೇಳಿದರೆ, ಆಲ್ರೆಡಿ ದರ್ಶನ್ ತಪ್ಪು ಮಾಡಿಲ್ಲ ಅಂತ ಹೇಳುವಂತಹ ಜನ ಏನು ಅವರ ವಾಯ್ಸ್ ದೊಡ್ಡದಾಗ್ತಾ ಇದೆಯಲ್ಲ, ಈ ವಾಯ್ಸ್ ದೊಡ್ಡದಾಗ್ತಾ ಇರುವಂಥದ್ದೇ ಇಂತಹ ಪ್ರಕರಣದಲ್ಲಿ ಆತಂಕವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇಂತಹ ವಾಯ್ಸೇ ದರ್ಶನ್ಗೂ ಕೂಡ ಆಪತ್ತನ್ನು ಜಾಸ್ತಿ ಮಾಡುತ್ತೆ.
ದರ್ಶನ್ ಮತ್ತಷ್ಟು ಜಾಸ್ತಿ ದಿವಸ ಜೈಲಿನಲ್ಲಿರುವಂತೆ ಮಾಡುವಂಥದ್ದು ಕೂಡ ಇಂತಹ ಬಹಿರಂಗ ಬೆಂಬಲಗಳೇ. ಕಾನೂನಿನ ಬೆಂಬಲ ಮಾತ್ರ ಬೇಕಾಗಿರೋದು ಈಗ ಅವರಿಗೆ, ಕಾನೂನಿನಲ್ಲಿರುವಂಥ ಅವಕಾಶಗಳು ಮಾತ್ರ ಬೇಕಾಗಿರೋದು. ಅದರ ಹೊರತಾಗಿ ಜನ ಯಾರು ಎಷ್ಟು ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾರಲ್ಲ ಅದೆಲ್ಲವೂ ಕೂಡ ಅವರಿಗೆ ಉಲ್ಟಾ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅಂತಿಮವಾಗಿ ಕಾನೂನು ಎಲ್ಲರಿಗಿಂತ ಮೇಲೆ ನಿಲ್ಲುವಂತಹ ವಿಚಾರ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇವರು ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ, ವಿಶೇಷವಾಗಿ ದರ್ಶನ್. ಪವಿತ್ರ ಗೌಡ ಕೂಡ ಊಟಕ್ಕಾಗಿ ಪರದಾಡ್ತಾ ಇರಬಹುದು. ಆಕೆಯೂ ಕೂಡ ನಿತ್ರಾಣಲಾಗಿ ಜೈಲಿನ ಆಸ್ಪತ್ರೆ ವಾರ್ಡ್ನಲ್ಲಿನೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳಂತೆ. ಆದರೆ ದರ್ಶನ್ ವಿಚಾರಕ್ಕೆ ಬಂದಾಗ ದರ್ಶನ್ ಹೇಳ್ತಾ ಇದ್ದಂತಹ ಮಾತನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಅನ್ನ ಸಾಂಬಾರಿದ್ರೂ ಪರವಾಗಿಲ್ಲ, ರಸಮ್ ಇದ್ರೂ ಪರವಾಗಿಲ್ಲ, ಆದರೆ ಪಕ್ಕದಲ್ಲದು ಹುರಿದ ಮೀನಾದರೂ ಇರಲೇಬೇಕು ನನಗೆ ಅನ್ನುವಂಥ ರೀತಿಯಲ್ಲಿ ಅವರು ಊಟದ ವಿಚಾರದಲ್ಲಿ ಭಾಳಷ್ಟು ಪರ್ಟಿಕ್ಯುಲರ್ ಇದ್ದರು. ಮತ್ತು ಆ ದೇಹದಾಢ್ಯತೆ ಇತ್ತಲ್ಲ, ಆ ದೇಹದಾಢ್ಯತೆಗೆ ಸಂಬಂಧಪಟ್ಟಂತೆ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟು ಫಿಸಿಕನ್ನು ಮೇಂಟೈನ್ ಮಾಡಬೇಕು ಅಂದರೆ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಬೇಕಾಗ್ತಾರೆ. ಜೈಲಿನಲ್ಲಿ ತನಗೆ ಬೇಕಿರುವಂತಹ ಪ್ರೋಟೀನ್ ಯುಕ್ತವಾದಂತಹ ಆಹಾರ ತನಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕದಲ್ಲಿ ಅವರಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಹೊಟ್ಟೆಗೆ ಅದು ಹಿಡಿಸ್ತಾ ಇಲ್ಲ ಅನ್ನುವಂತಹ ಒಂದು ಆತಂಕ ಇದೆ. ಜೊತೆಗೆ ಅವರ ತೂಕವೂ ಕೂಡ ಇಳಿಕೆಯಾಗಿದೆ ಅಂತೆ. ಎಲ್ಲ ಕಾರಣಕ್ಕಾಗಿ ಜೈಲೂಟ ಒಗ್ಗದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಅನಾರೋಗ್ಯ ಏನು ಕಾಡ್ತಾ ಇದೆಯಲ್ಲ, ಈ ಎಲ್ಲ ಕಾರಣಕ್ಕಾಗಿ ಅವರು ಕೊಠಡಿಯಲ್ಲಿ ಒಂಟಿಯಾಗಿಯೇ ಕುಳಿತಿರ್ತಾರೆ ದರ್ಶನ್ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಒಂಟಿತನವೂ ಕೂಡ ಅವರಿಗೆ ಕಾಡ್ತಾ ಇರುವಂಥದ್ದು. ಮನೆ ಊಟದ ಬಗ್ಗೆ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದಿದೆ. ಅವರಿಗೆ ಮನೆ ಊಟ ಕೊಡಬೇಕಾ ಬೇಡವಾ ಇದು ನಿರ್ಧಾರ ಆಗತ್ತೆ. ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನುವಂತಹ ಯೋಚನೆಯಲ್ಲಿ ಸದ್ಯಕ್ಕಂತೂ ದರ್ಶನ್ ಇದ್ದಾರೆ. ಯಾಕಂದರೆ ಅವರ ಹೆಂಡತಿ ಮತ್ತು ತಮ್ಮ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಹೇಳಿದಂತಹ ಮಾತುಗಳನ್ನು ನಾವು ಗಮನಿಸೋದಾದರೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಅವ್ರು ಹೇಳಿರುವಂಥದ್ದು ಏನಂದರೆ, ಜಾಮೀನು ಸಿಗುತ್ತೆ ಅನ್ನೋಂಥದ್ದು ಡೌಟ್ ಇದೆ, ಜಾಮೀನು ಈಗಲೇ ಸಿಗಲಿಕ್ಕಿಲ್ಲ, ಆದರೆ ಮನೆ ಊಟ ಸಿಗುತ್ತಾ, ಆ ಸಿಗೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನೀವು ಮ್ಯಾಕ್ಸಿಮಮ್ ಮಾಡಿ, ಯಾಕಂದರೆ ನನಗೆ ಮನೆ ಊಟ ಬೇಕು ಅಂತ ಹೇಳಿ. ನೋಡಿ, ಊಟದ ಮಹತ್ವ ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂತ ಹೇಳುವಂಥದ್ದು ಈ ಪ್ರಕರಣದ ಬಹಳ ಚೆನ್ನಾಗಿ. ಆರಾಮಾಗಿದ್ದಾಗ ಯಾವ ಸ್ವರೂಪದ ಊಟವನ್ನು ಮಾಡೋದಕ್ಕೆ ಅವ್ರಿಗೆ ಒಂದು ಬಯಕೆ ಆಗುತ್ತೋ ಅವೆಲ್ಲವೂ ಕೂಡ ಸಿಗ್ತಾ ಇತ್ತು, ಪಟಾಪಟ್ ಬಂದು ನಿಲ್ತಾ ಇತ್ತು, ಅವರ ಟೇಬಲ್ ಮೇಲೆ ಇರ್ತಾ ಇತ್ತು. ಆದರೆ ಈಗ ಊಟ ಬೇಕು ಅಂತ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೋಗಿ ಕೇಳಬೇಕಾದ ಅನಿವಾರ್ಯತೆ ಇದೆ. ಮನೆ ಊಟ ಸಿಗದಿದ್ದಕ್ಕೆ ದೈಹಿಕವಾಗಿ ಕುಗ್ಗುವ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ತೂಕ ಕಳೆದುಕೊಂಡಿರುವಂತಹ ದರ್ಶನ್ ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ನಮಗೆ ಮನೆ ಊಟ ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಮನೆ ಊಟ ಇಲ್ಲದೆ ಪವಿತ್ರಗೂ ಕೂಡ ಅನಾರೋಗ್ಯ ಎದುರಾಗಿದೆ ಅಂತೆ. ಆದರೆ ಪವಿತ್ರ ಗೌಡ ಕೂಡ ಸಪ್ರೇಟ್ ಆಗಿ ಮನವಿಯನ್ನು ಮಾಡ್ಕೊಡ್ತಾ ಇದ್ದಾರೆ, ನನಗೂ ಮನೆ ಊಟ ಬೇಕು ಅಂತ ಹೇಳಿ. ಕೇವಲ ದರ್ಶನ್ಗೆ ಮಾತ್ರ ತನಗೂ ಊಟ ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ಬೋದು. ನಿತ್ರಾಣ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸದ್ಯಕ್ಕೆ ಪವಿತ್ರ ಗೌಡ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇದೇ ಕಾರಣಕ್ಕಾಗಿ ಅವರು ಕೂಡ ಜೈಲು ಆಸ್ಪತ್ರೆಯ ವೈದ್ಯರಿಂದ ಪವಿತ್ರ ಗೌಡ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಜೈಲಿನಲ್ಲಿ ಸಿಗ್ತಾ ಇರುವಂತಹ ಅಲ್ಲಿ ಸಿಗುವಂತಹ ಊಟ ನನಗೆ ಸಾಕಾಗುವುದಿಲ್ಲ ಅನ್ನುವಂಥದ್ದು. ಮನೆ ಊಟಕ್ಕಾಗಿ ಪವಿತ್ರ ವಕೀಲರು ಕೂಡ ನಾಳೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಒಂದು ವೇಳೆ ದರ್ಶನ್ಗೆ ಈಗ ಮೊದಲ ಹಂತದಲ್ಲಿನೇ ಮನೆ ಊಟಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದರೆ ಅದರ ಬೇಸಿಸ್ ಮೇಲೇ ಪವಿತ್ರ ಗೌಡ ಕೂಡ ಈ ಒಂದು ರಿಲ್ಯಾಕ್ಸೇಷನ್ ಅನ್ನು ಪಡ್ಕೊಳ್ಬಹುದು. ನನಗೂ ಕೂಡ ಮನೆ ಊಟ ಕೊಡಿ ಅನ್ನೋದರ ಕೇಳ್ಬೋದು. ಬಹುಶಃ ಇವರಿಬ್ಬರನ್ನು ಬಿಟ್ಟರೆ ಇನ್ನೊಂದಿಬ್ಬರು ಏನು ಈ ಒಂದು ಪ್ರಕರಣದಲ್ಲಿರುವಂತಹ ವ್ಯಕ್ತಿಗಳು ಮಾತ್ರ ಮನೆ ಊಟ ಬೇಕು ಅಂತ ಕೇಳ್ಬೋದು. ಕೆಲವರೆಲ್ಲ ಲೈಕ್ ಚಾಲಕ ಇರಬಹುದು ಅಥವಾ ಅದ್ಯಾರು ಅನು, ಜಗ್ಗು ಇಂಥವರೆಲ್ಲ ಇದ್ದಾರಲ್ಲ, ಇಂಥವರೆಲ್ಲರೂ ಕೂಡ ಮನೆ ಊಟನೋ ಜೈಲು ಊಟನೋ ಒಟ್ಟಿನಲ್ಲಿ ಊಟ ಅಲ್ಲಿ ಸಿಕ್ಕಿದ್ರೆ ಸಾಕು ಅನ್ನೋಂಥ ರೀತಿಯಲ್ಲಿ ಇದ್ದಾರೆ. ಆದರೆ ಇವರೇನು ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಳ್ಳೋಂಥವ್ರು ಈ ರೀತಿಯಾದ ಕೃತ್ಯ ಎಸಗಿದ ನಂತರ ಏನು ಜೈಲು ಪಾಲಾಗಿದ್ದಾರೆ. ಇವರಿಗೆ ಈಗ ಮನೆ ಊಟದ ಮಹತ್ವವೂ ಗೊತ್ತಾಗಿದೆ, ಮನೆ ಊಟ ಬೇಕು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಕೋರ್ಟ್ ಅಂತಿಮವಾಗಿ ಏನು ತೀರ್ಪು ಕೊಡುತ್ತೆ, ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.